ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ. ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ಉಂಗುರಗಳ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ 1 ಗ್ರಾಮಿಂದ ಹಿಡಿದು ಸ್ವಲ್ಪ ಜಾಸ್ತಿ ಗ್ರಾಮ್ವರೆಗೂ ತೋರಿಸ್ತೀನಿ. ಸೊ ತುಂಬ ಜನ ರೆಗ್ಯುಲರಾಗಿ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು, ತಮಗೆ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಕಡಿಮೆ ಗ್ರಾಮಲ್ಲಿ ಬೇಗ ಚೂಸ್ ಮಾಡುವಂಥದ್ದು ಉಂಗುರಗಳೇ. ಇದರಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಡಿಸೈನ್ಸು ಎಲ್ಲ ಒಂದೇ ಥರ ಇದೆ, ಬಟ್ ಅಬ್ಸರ್ವ್ ಮಾಡಿ ನೋಡಿ ಡಿಸೈನ್ಸ್ ಬೇರೆ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ 1 ರಿಂದ 2 ಗ್ರಾಮ್ ಒಳಗಡೆ ಸಿಕ್ಬಿಡುತ್ತೆ ಈ ರೀತಿಯಾಗಿರೋದು. ಬಾಯ್ಸ್ಗೆ ಈ ರೀತಿ ಮಾಡಿಸ್ಕೊತೀರಾ ಅಂದರೆ 4 ಗ್ರಾಮ್ ಬೇಕಾಗಿರುತ್ತೆ. ಗಟ್ಟಿಯಾಗಿ ಮಾಡಿಸ್ಕೊತೀರಾ ಅಂತ ಅಂದರೆ 3 ಗ್ರಾಮಲ್ಲೂ ಸಿಗುತ್ತೆ. ಗರ್ಲ್ಸ್ಗೆ ಏನಾರು ತೊಗೊತೀರಾ ಅಂದರೆ 1 ರಿಂದ 4 ಗ್ರಾಮ್ ಒಳಗಡೆ 3 ಗ್ರಾಮ್ ಒಳಗಡೆ ಸಿಕ್ಬಿಡುತ್ತೆ, ಆರಾಮಾಗಿ ತೊಗೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕಪಲ್ ರಿಂಗು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ಕಪಲ್ಸ್ ರಿಂಗ್ನ ಮಾಡಿಸ್ಕೊತಾರೆ ಇವಾಗ. ಹುಡುಗಿಗೆ ಇದು ಬಂದ್ಬಿಟ್ಟು ಗಟ್ಟಿಯಾಗಿ ಕಪಲ್ಸ್ ರಿಂಗ್ ಮಾಡಿಸ್ಕೊಳ್ಳೋದು ಯಾವಾಗಲೂ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಮಾಡಿಸ್ಕೋಬೇಕು ಅಂದರೆ 3 ಗ್ರಾಮು, ಹುಡುಗಂಗೆ 6 ಗ್ರಾಮ್ ಬೇಕಾಗುತ್ತೆ. 6 ರಿಂದ 7 ಗ್ರಾಮು ಡಿಪೆಂಡ್ಸ್ ಆನ್ ಅವ್ರದ್ದು ಸೈಜ್ ಏನಿದೆ ಅದ್ರ ಮೇಲೆ ಇರುತ್ತೆ. ಸೊ ಇದು ಕಪಲ್ ರಿಂಗು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಬಾಯ್ಸ್ಗೆ ಅಂತ ಹೇಳ್ಬಿಟ್ಟು ಈ ರೀತಿಯಾದ ಒಂದು ರಿಂಗು ನೋಡ್ತಾ ಇರ್ಬೋದು. ತುಂಬ ಜನ ಇವಾಗ ದೊಡ್ಡದಾಗಿ ರಿಂಗ್ನ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇದು ನೋಡೋದಕ್ಕೆ ದೊಡ್ಡದಾಗಿದೆ. ಸೊ 12 ರಿಂದ 13 ಗ್ರಾಮ್ ಬೇಕಾಗುತ್ತೆ ಈ ರೀತಿ ಮಾಡಿಸ್ಕೊಳ್ಳೋದಕ್ಕೆ. 10 ಗ್ರಾಮಿಂದನೇ ಸ್ಟಾರ್ಟ್ ಆಗುತ್ತೆ, ಬಟ್ ಗಟ್ಟಿಯಾಗಿ ಬರಬೇಕು ಅಂತ ಹೇಳಿದ್ರೆ 12 ಗ್ರಾಮ್ ಬೇಕಾಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಕೊಟ್ಟಿರುವಂಥ ಸ್ಟೋನು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ಮಾಡಿಸ್ಕೋಬೋದು. ಗ್ರೀನು ತುಂಬ ಹೈಲೈಟ್ ಆಗುತ್ತೆ, ಅದು ನಿಮ್ಮ ಹೆಸ್ರಿಗೆ ಬರೋ ಕಲರು ಕೂಡ ನೀವು ಹಾಕಿಸ್ಕೋಬಹುದು. ನೆಕ್ಸ್ಟ್ ಬಂದುಬಿಟ್ಟು ಕಪಲ್ ರಿಂಗಲ್ಲಿ ಅದ್ರ ಮೇಲ್ಗಡೆ ನಿಮ್ಮ ನೇಮ್ ಬರ್ಸಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು, ನೇಮ್ಗಳನ್ನ ಬರೆದಿದ್ದಾರೆ. ಸೊ ಈ ರೀತಿ ಬೇಕು ಅಂದ್ರೂ ನೀವು ಮಾಡಿಸ್ಕೋಬೋದು. ನಿಮ್ಗೆ ಇಷ್ಟ ಆದವ್ರ ನೇಮಲ್ಲಿ ಕೂಡ ನೀವು ಈ ರೀತಿ ಮಾಡಿಸ್ಕೋಬೋದು ಸಿಂಗಲ್ ಆಗಿ. ಇದು ಕಪಲ್ ರಿಂಗ್ ಇರೋದ್ರಿಂದ 2 ನೇಮ್ನ ತೋರಿಸ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿದೆ. ಹುಡುಗನಿಗೆ ರಿಂಗಲ್ಲಿ ಹುಡುಗಿ ಹೆಸರು ಬರೆದಿದ್ದಾರೆ, ಹುಡುಗಿ ರಿಂಗಲ್ಲಿ ಹುಡುಗನ ಹೆಸರು ಬರೆದಿರುವಂಥದ್ದು. ನಿಮ್ಗೇನಾದರೂ ಇಷ್ಟ ಆದವ್ರದ್ದು ನೀವು ಮಾಡಿಸ್ಕೋಬೇಕು ಅಂದರೆ ಆರಾಮಾಗಿ ನೀವು ಮಾಡಿಸ್ಕೋಬೇಕು. ಇದಕ್ಕೂ 3-6 ಗ್ರಾಮ್ ಬೇಕಾಗುತ್ತೆ. ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ತುಂಬ ಜಿಗಿಮಿಗಿ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಒಂದೊಂದು ಡಿಸೈನೇ ಒಂದೊಂದು ಥರ ಇದೆ. ತುಂಬ ಜನಕ್ಕೆ ಸ್ಟೋನ್ಗಳು ಇಷ್ಟ ಆಗುತ್ತೆ. ಸೊ ಸ್ಟೋನ್ನ ಇಷ್ಟಪಡುವಂಥವ್ರು ಇದರಲ್ಲಿ ಚೂಸ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ನಿಮಗೆ 2 ರಿಂದ 4 ಗ್ರಾಮ್ವರೆಗೂ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನನಗೆ ಪಿಕಾಕ್ ಡಿಸೈನ್ಸ್ 2 ಇದೆ ನೋಡಿ ನೀವು. ಒಂದು ದೊಡ್ಡದು ಫುಲ್ ಪಿಕಾಕ್ ಇದೆ, ಒಂದು ಚಿಕ್ಕ ಪಿಕಾಕ್ ಇದೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನಾದರೂ ಫಂಕ್ಷನಲ್ಲಿ ಒಂದೇ ರಿಂಗ್ನ ವೇರ್ ಮಾಡಿದ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಇದರಲ್ಲಿರುವಂಥ ಅಷ್ಟೂ ರಿಂಗು ಬ್ಯೂಟಿಫುಲ್ ಆಗಿದೆ. ಸೊ ನಿಮ್ಗೇನಾದರೂ ಸ್ಟೋನ್ಗಳು ಇರೋದನ್ನ ಇಷ್ಟಪಡೋರಾದರೆ, ಸ್ಟೋನ್ಗಳೇ ಬೇಕು ಅನ್ನೋದಾದರೆ ಈ ರೀತಿಯಲ್ಲಿ ಚೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ 3, 4 ಆ ರೀತಿ ಇರುತ್ತೆ ಗ್ರಾಮ್ಸು. ಸೊ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮರೂನ್ ಕಲರ್ ಸ್ಟೋನ್ ಮಧ್ಯದಲ್ಲಿ ಬಂದು ಫ್ಲವರ್ ಟೈಪ್ ಇರುವಂಥದ್ದು, ಅದಂತೂ ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಸೊ 1 ರಿಂಗ್ನ ಹಾಕಿದ್ರೆ ಸಾಕು, 2-3 ಹಾಕೋ ಅವಶ್ಯಕತೆಯೇ ಇಲ್ಲ, ಆ ರೀತಿ ಇರುವಂಥದ್ದು. ಗ್ರ್ಯಾಂಡಾಗಿರುತ್ತೆ ಫಂಕ್ಷನ್ಗಳಿಗೆ ಯೂಸ್ ಮಾಡೋದಕ್ಕೆ. ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ 1.5 ಗ್ರಾಮ್ಗೆ ಈ ಹತ್ತಿರ ಸಿಗುತ್ತೆ. ಸೊ ನೋಡೋದಕ್ಕೆ ಎಲ್ಲ ಒಂದೇ ಥರ ಇದೆ, ಶೇಪ್ಗಳು ಬೇರೆ ಇದೆ. ನೋಡ್ತಾ ಇರ್ಬೋದು ನೀವು, ಶೇಪ್ಗಳು ಒಂದಕ್ಕಿಂತ ಒಂದು ಚೇಂಜ್ ಇದೆ. ಕಲರ್ ನಿಮಗೆ ಯಾವ್ದು ಬೇಕು ಆ ಕಲರ್ನ ಚೂಸ್ ಮಾಡ್ಬೋದು. ಅದನ್ನ ನೋಡೋಕೆ ಹೋದಾಗ ನಿಮಗೆ ಕಲರ್ಗಳ ಮೇಲೇ ಯಾವ ತೊಗೊಳ್ಳೋದು ಅಂತ ಅನಿಸ್ಬಿಡುತ್ತೆ. ನನ್ನ ಕೇಳೋದಾದರೆ ಮೆರೂನ್ ಕಲರ್ನ ಯೂಸ್ ಮಾಡಿದ್ರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ನಾನು ಜಾಸ್ತಿ ಮೆರೂನ್ ಕಲರ್ನ ಯೂಸ್ ಮಾಡಿದ್ದೆ ಈ ರಿಂಗಲ್ಲಿ, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. 1.5 ಗ್ರಾಮ್ ಅಂತ ಏನು ಬಾಳಿಕೆ ಬರೋಲ್ಲ ಅಂತ ಇಲ್ಲ, ನಾನು ರೆಗ್ಯುಲರಾಗೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಆರಾಮಾಗಿ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಕೂಡ. ತುಂಬ ಜನ ಹಾಕ್ಕೊಂಡಿರ್ತೀರ ಈ ರೀತಿ, ನಾನು ತುಂಬ ಜನದ ಕೈಯಲ್ಲಿ ನೋಡಿದ್ದೀನಿ. ನಿಮ್ಗೇನಾದ್ರು 1.5 ಗ್ರಾಮಲ್ಲಿ ಯಾವ ರೀತಿ ತೊಗೋಬೇಕು ಅಂತ ಕನ್ಫ್ಯೂಷನಲ್ಲಿದ್ದರೆ ನೀವು ಇದನ್ನ ಶೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ರೇಟ್ ಬಂದುಬಿಟ್ಟು 6650 ಇದೆ ಇವತ್ತಿಗೆ ರೇಟು. ಸೊ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಆ್ಯಕ್ಚುಲಿ 7000ವರೆಗೂ ಹೋಗಿತ್ತು, ಇವಾಗ 6650ಕ್ಕೆ ಬಂದಿದೆ. ನಾವು ಕೇಳೋ ರೆಗ್ಯುಲರ್ ಶಾಪಲ್ಲಿ 6650, ಒಂದೊಂದು ಕಡೆ 50-100 ಹೆಚ್ಚು ಕಮ್ಮಿ ಇರುತ್ತೆ. ನೆಕ್ಸ್ಟು ಇದು 12 ಗ್ರಾಮ್ ಇದೆ, ನೋಡ್ತಾ ಇರ್ಬೋದು. ಅದು ಬಂದುಬಿಟ್ಟು ಇದು ಓವೆಲ್ ಶೇಪ್ ಇದೆ. ಅವಾಗಲೇ ತೋರಿಸಿದ್ದು ನಿಮಗೆ ಬಾಕ್ಸ್ ಟೈಪಲ್ಲಿತ್ತು. ಸೊ ಇದು ಫುಲ್ ಗ್ರ್ಯಾಂಡ್ ಕಾಣಿಸುತ್ತೆ. 1 ರಿಂಗ್ ಹಾಕಿದ್ರೆ ಸಾಕು, ಕೈ ತುಂಬ ಇದೊಂದೇ ಕಾಣಿಸುತ್ತೆ. ಬಾಯ್ಸ್ಗೆ ಇದು ನೀವೇನಾದರೂ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ಯಾರಿಗಾದ್ರೂ ಇಷ್ಟಪಡೋರಿಗೆ ಕೊಡಬೇಕು ಅಂದ್ಕೊಂಡಿದ್ರೆ, ನಿಮ್ಮ ಅಪ್ಪ ಅಥವಾ ನಿಮ್ಮ ಅಣ್ಣ, ನಿಮ್ಮ ಹಸ್ಬೆಂಡ್ಸ್ ಯಾರಾದರೂ ಸರಿ, ನಿಮಗೆ ಯಾರಿಗೆ ಕೊಡಬೇಕು ಅಂದ್ಕೊಂಡಿದ್ರೆ ಅಂಥವ್ರಿಗೆ ಕೊಡೋದಾದರೆ ಈ ರೀತಿ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಂಕಿ ಉಂಗುರಗಳು, ತುಂಬ ಟ್ರೆಂಡಿಂಗಲ್ಲಿ ಇರುವಂತಹ ರಿಂಗ್ಸು. ಸುಮಾರು 1 ವರ್ಷ 1.5 ವರ್ಷದಿಂದನೂ ಇದು ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ.
ಮುಂಚೆ ಇರ್ತಾಯಿತ್ತು, ಹಾಕ್ಕೊತಾ ಇದ್ರು, ಅದಾದಮೇಲೆ ಬಿಟ್ಬಿಟ್ಟಿದ್ರು. ಸೊ ಇದನ್ನು ಜಾಸ್ತಿ ಮಂಗಳೂರು ಕಡೆ ಯೂಸ್ ಮಾಡ್ತಾಯಿದ್ರು. ಇವಾಗ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಎಲ್ಲ ಕೈಯಲ್ಲೂ ಯಾರು ನೋಡಿ ಇದನ್ನು ಹಾಕಿರ್ತಾರೆ. ಮದುವೆ ಆಗಿರೋರು ಮಾತ್ರ ಹಾಕ್ಕೋಬೇಕು ಅಂತಾರೆ, ಆ ರೀತಿ ಏನಿಲ್ಲ, ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಅಲ್ಲೇ ಹಾಕಿರೋಂಗೆ ನಿಮಗೆ 3 ಗ್ರಾಮಿಂದ ಸಿಕ್ಬಿಡುತ್ತೆ. ಸೊ ಒಂದೊಂದು ಡಿಸೈನ್ ಇದೆ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಮಾಡಿಸ್ಕೋಬೋದು. ಇದರಲ್ಲಿ ಫುಲ್ ಸ್ಟೋನ್ ಇರೋದನ್ನೇ ನಾನು ತೋರಿಸಿದ್ದೀನಿ. ಪ್ಲೈನ್ ಕೂಡ ನಿಮಗೆ ಬೇಕು ಅಂದರೆ ಪ್ಲೈನ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸ್ಟೋನ್ ಇರೋದನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪರ್ಸ್ನಲಿ ನನ್ನ ಒಪಿನಿಯನ್ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಒಂದು ರಿಂಗ್ನ ಹಾಕಿದರೆ ಸಾಕು ಒಂದು ಕೈಗೆ, ಬೇರೆ ರಿಂಗ್ನೇ ಹಾಕೋದು ಬೇಡ. ಇದೊಂದೇ ಫುಲ್ ಹೈಲೈಟ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರ್ತವೆ ಹೊಂಗಿ ಉಂಗುರಗಳು. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಸ್ಟೋನಲ್ಲಿ ವೈಟು ಅಥವಾ ಮರೂನ್ ಮಿಕ್ಸ್ ಬೇಕು ಅಂದರೆ ನೀವು ಈ ರೀತಿ ನೋಡಿ ತೊಗೋಬೋದು. ಸೊ ನೆಕ್ಸ್ಟು ಸೇಮ್ ಇದು ಕಪ್ಪಲ್ ರಿಂಗ್ ಏನಲ್ಲ ಇದು. ಸೊ ಹಂಗೆ ಚೂಸ್ ಮಾಡಿರುವಂಥದ್ದು, ಒಂದು ಹುಡುಗಿಗೆ ಒಂದು ಹುಡುಗಗೆ ನೋಡ್ತಾ ಇರ್ಬೋದು. ಎಂಗೇಜ್ಮೆಂಟ್ ರಿಂಗ್ಸ್ಗಳಿಗೆ ಅಥವಾ ನೀವೇನಾದರೂ ಯಾರಿಗಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಎಂಗೇಜ್ಮೆಂಟ್ ರಿಂಗ್ ಅಂತಲೇ ಹೇಳ್ಬೋದು. ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸ್ಟೋನ್ ಇಲ್ಲ ಪ್ಲೈನಲ್ಲಿ ಮಾಡಿಸ್ಕೊತೀರ ಅಂದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಜನ ಪ್ಲೈನ್ನ ಇಷ್ಟಪಡ್ತಾರೆ, ತುಂಬ ಜನ ಸ್ಟೋನ್ ಇಷ್ಟಪಡ್ತಾರೆ. ಈ ರಿಂಗಲ್ಲಿ ನೀವು ಪ್ಲೈನ್ ಕೂಡ ಮಾಡಿಸ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ನವರತ್ನಗಳದ್ದು ಅರಳು 20 ಗ್ರಾಮ್ ಇದೆ. ನೀವು ನೋಡ್ತಾ ಇರ್ಬೋದು, ನವರತ್ನ ಅಂತ ಹೇಳಿ ಕರೀತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನವರತ್ನದಲ್ಲಿ ನಿಮಗೆ ಬಾಕ್ಸ್ ಟೈಪಲ್ಲೂ ಮಾಡಿಕೊಡ್ತಾರೆ, ಡಿಸೈನಲ್ಲೂ ಮಾಡಿಕೊಡ್ತಾರೆ. ತುಂಬ ಜನ ನವರತ್ನಗಳನ್ನ ಹಾಕ್ಕೊತಾರೆ. 20 ಗ್ರಾಮ್ ಇದೆ. ಅದು ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು. ಒಂದು ನೆಕ್ಲೆಸ್ಸೇ ಬಂದುಬಿಡುತ್ತೆ, ಅಷ್ಟು ವೆಯ್ಟ್ ಇದೆ ಇದು. ಸೊ ತುಂಬ ಜನ ಚೆನ್ನಾಗಿ ಗಟ್ಟಿಯಾಗಿರಬೇಕು, ತುಂಬ ವರ್ಷ ಬಾಳಿಕೆ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಗ್ರಾಮಲ್ಲಿ ಮಾಡಿಸ್ಕೊತಾರೆ. ತುಂಬ ಗ್ರಾಮಲ್ಲಿ ಬೇಕು ಅಂದ್ರೂ 20 ಗ್ರಾಮಿಗೆ ಮಾಡಿಸ್ಕೋಬೋದು. ನಿಮಗೆ 10 ಗ್ರಾಮಿಂದ ಸಿಗುತ್ತೆ. ಸೊ ಬಾಕ್ಸ್ ಟೈಪಲ್ಲಿ ಮಾಡಿಸ್ಕೋಬೇಕು ಅಂದ್ರೂ ಮಾಡಿಸ್ಕೋಬೋದು. ಇದು ಬೇರೆ ಡಿಸೈನ್ ಇದೆ, ನೋಡ್ತಾ ಇರ್ಬೋದು. ಸೊ ಇದರಲ್ಲೂ ಬೇಕಾದರೂ ನೀವು ಮಾಡಿಸ್ಕೋಬಹುದು. ಸೊ ಇಷ್ಟು ರಿಂಗ್ಗಳ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ಮುಂದಿನ ವೀಡಿಯೋಗಳಲ್ಲಿ ಅದೇ ರೀತಿ ಕಲೆಕ್ಷನ್ಸ್ ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ, ಟೇಕ್ ಕೇರ್.